ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಆನ್ ಎ ಪ್ಲೇಟ್ ಆ್ಯಂಡ್ ಪ್ಲ್ಯಾಂಟ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಹೆಲ್ತಿಯಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ವೆಯ್ಟ್ ಲಾಸ್ ಮಾಡ್ಕೊಳೋದು ಮತ್ತು ನಮ್ಮ ಸ್ಕಿನ್ ಹೆಲ್ತ್ನ ಯಾವ ರೀತಿ ಕಾಪಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಹೆಲ್ತಿ ಡ್ರಿಂಕ್ನ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಅದನ್ನು ಯಾವ ರೀತಿ ಮಾಡ್ಕೋಬೋದು ಮತ್ತು ಅದರಿಂದ ಯಾವ ಥರ ಪ್ರಯೋಜನ ಇದೆ ಅಂತ ನಾನು ಇನ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂತೆ ನೋಡಿ, ಫುಲ್ ಡೀಟೇಲ್ಸ್ ಗೊತ್ತಾಗತ್ತೆ. ಮೊದಲಿಗೆ ನಾವಿಲ್ಲಿ 100 ಗ್ರಾಮ್ ಸೋಪ್ ಕಾಳು ತೊಗೊಂಡಿದ್ದೀವಿ. ಇದನ್ನ ಸಣ್ಣ ಊರಿನಲ್ಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಡಿಟಾಕ್ಸ್ ಡ್ರಿಂಕಿಗೆ ನಾವು 4 ಐಟಮ್ಸ್ನ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಯಾವ್ದ್ಯಾವುದು ಅಂತ ಗೊತ್ತಾಗುತ್ತೆ. ಈ ಸೋಂಪಲ್ಲೇ ಆ್ಯಂಟಿ ಆಕ್ಸಿಡೆಂಟು ಜಾಸ್ತಿ ಇರುತ್ತೆ. ಇದಾದಮೇಲೆ ಇಲ್ಲಿ ಓಂಕಾಳು, ಇದು ಸಹಿತ 100 ಗ್ರಾಮು ಮತ್ತು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡೈಜೆಷನ್ನಿಗೆ ಮತ್ತು ನಮ್ಮ ಬ್ಲಡ್ ಪ್ಯೂರಿಫೈಗೆ ತುಂಬ ಯೂಸ್ ಆಗುತ್ತೆ ಇದು. ಮೇಲಿಂದ ಮೇಲೆ ಶೀತ, ಕೆಮ್ಮು, ಇಂಡೈಜೆಷನ್ನು ಮತ್ತು ಕಾನ್ಸ್ಟಿಪೇಷನ್ಗೆ ಇದು ತುಂಬ ಯೂಸ್ ಆಗುತ್ತೆ. ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡೋದ್ರಿಂದ ಆಟೋಮೆಟಿಕಲಿ ಫೇಸಲ್ಲಿ ಬರುವಂಥ ಪಿಂಪಲ್ಸ್ ಆಗಲಿ, ಡಲ್ನೆಸ್ ಆಗಲಿ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಧನಿಯಾ, ಕೊತ್ತಂಬರಿ ಕಾಳು ಅಂತೀವಲ್ಲ ಅದು. ಇದು ಸಹಿತ ಜೀರ್ಣಶಕ್ತಿನ ಇಂಪ್ರೂವ್ ಮಾಡುತ್ತೆ. ಆಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುತ್ತೆ. ವಾತ ಪ್ರಕೃತಿನ ಕಡಿಮೆ ಮಾಡುತ್ತೆ. ನಮ್ಮ ಬಾಡಿಲಿ ವಾತ ಜಾಸ್ತಿ ಆದಾಗಲೇ ನಮಗೆ ಮಂಡಿ ನೋವಾಗಲಿ, ಮೈಕೈ ನೋವಾಗಲಿ ಬರೋದು. ಈ ಡ್ರಿಂಕ್ಸ್ನ ನೀವು ಕಾಲಕ್ರಮೇಣ 3 ಮಂತ್ಸ್ ಬಿಡದಲ್ಲೇ ಯೂಸ್ ಮಾಡ್ಕೊತ ಬರೋದ್ರಿಂದ ಆಟೋಮೆಟಿಕಲಿ ಮೈಕೈ ನೋವು ಇದೆಲ್ಲ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು 1-2 ದಿನ ಮಾಡೋದಲ್ಲ, ಮಿನಿಮಮ್ ಅಂದರೆ 3 ಮಂತ್ಸ್ ನೀವು ಮ್ಯಾಕ್ಸಿಮಮ್ ಯೂಸ್ ಮಾಡಲೇಬೇಕು. ಆವಾಗಲೇ ನೀವು ಚೇಂಜಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇಡೀ ದಿನ ಸುಸ್ತು, ಆಯಾಸ ಅಂತ ಇರೋರಿಗೆ ಮತ್ತು ಮನೇಲೇ ಆಲ್ಮೋಸ್ಟ್ ವಯಸ್ಸಾದವ್ರು ಇರ್ತಾರೆ, ಅವರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಇದೊಂದು ಪುಡಿ ಮಾಡ್ಕೊಳೋದ್ರಿಂದ ಮನೇಲಿರೋರು ಆಲ್ಮೋಸ್ಟ್ 2 ಇಯರ್ಸ್ ಮೇಲಿರೋ ಎಲ್ಲರೂ ಯೂಸ್ ಮಾಡ್ಬೋದು. ಇದನ್ನು ಬಾಣಂತಿಯರು ಇದನ್ನು ಯೂಸ್ ಮಾಡೋದ್ರಿಂದ ಸಣ್ಣ ಮಕ್ಕಳಲ್ಲಿ ಬರೋವಂಥ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಇದೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಜೀರಿಗೆ, ಇದು ಸಹಿತ 100 ಗ್ರಾಮು ಮತ್ತು ಇದನ್ನು ಡ್ರೈ ರೋಸ್ಟ್ ಮಾಡಿ ಇಟ್ಕೋಬೇಕು. ಈ ಜೀರಿಗೆನಲ್ಲಿ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಯಾರಿಗೆ ಬ್ಲಡ್ ಕಡಿಮೆ ಇರುತ್ತಲ್ಲ ಅವರು ಇದನ್ನು ಯೂಸ್ ಮಾಡ್ಕೊತ ಬರೋದ್ರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಕಾಡ್ತಾ ಇರೋ ಮ್ಯಾಕ್ಸಿಮಮ್ ಸಮಸ್ಯೆ ಏನಪ್ಪ ಅಂತಂದರೆ ರಕ್ತಹೀನತೆ. ಈ ಜೀರಿಗೆನ ಡೈಲಿ ಯೂಸ್ ಮಾಡ್ಕೊತ ಬರೋದ್ರಿಂದ ನಿಮ್ಮದು ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮ್ಮ ಸಮಸ್ಯೆ ಎಲ್ಲ ಶುರು ಆಗೋದೇ ಹೊಟ್ಟೆಯಿಂದ. ಫಸ್ಟ್ ಆಫ್ ಆಲ್ ಜೀರ್ಣಕ್ರಿಯೆ ಚೆನ್ನಾಗಿತ್ತು ಅಂದ್ಬಿಟ್ರೆ 90% ಎಲ್ಲ ಸಮಸ್ಯೆನೂ ದೂರ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರಬೇಕು ಅಂತ ನಾವು ಬೆಳಗ್ಗೆ ಎದ್ಬಿಟ್ಟು ಟೀ, ಕಾಫಿ ಇದೆಲ್ಲ ಕುಡಿಯೋದಕ್ಕಿಂತ ಈ ಥರ ಒಂದು ಹೆಲ್ತಿ ಡ್ರಿಂಕ್ಸ್ನ ಕುಡಿಯೋದ್ರಿಂದ ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗೂ ನಮಗೆ ಪರಿಹಾರ ಸಿಗತ್ತೆ. ಈ 4 ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಬಿಟ್ಟು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಡ್ಕೊಳ್ಳಿ. ಡೈಲಿ ಖಾಲಿ ಹೊಟ್ಟೆಯಲ್ಲಿ ಅರ್ಲಿ ಮಾರ್ನಿಂಗ್ ಈ ಡ್ರಿಂಕ್ಸ್ನ ಕುಡಿಬೇಕು. ಕುಡಿಯೋದ್ರಿಂದ ಈ ಚೇಂಜಸ್ನ ನೀವೇ ಅದನ್ನು ಐಡೆಂಟಿಫೈ ಮಾಡ್ತೀರಾ. ಯಾರಿಗೆ ಬಾಡಿ ಪೇಯ್ನ್, ಅಜೀರ್ಣ, ಹೊಟ್ಟೆ ನೋವು ಮತ್ತು ತಿಂದಿರೋದು ಡೈಜೆಷನ್ ಆಗ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೂ ಯೂಸ್ ಆಗುತ್ತೆ. ಇದನ್ನು ಎಷ್ಟು ಸ್ಪೂನ್ ಹಾಕ್ಬಿಟ್ಟು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ವಿಡಿಯೋ ಮಾಡಿ ಈ ಪೌಡರ್ನ ನೀವು ನೈಟು ಬಂದುಬಿಟ್ಟು ಒಂದು ಲೋಟ ನೀರಿಗೆ 1 ಸ್ಪೂನ್ ಆಗೋವಷ್ಟು ಪೌಡ್ರ್ ಹಾಕ್ಬಿಟ್ಟು ಕುದಿಸಿ ಇಡಬೇಕು. ನೈಟೇ, ಮಾರ್ನಿಂಗಲ್ಲ, ನೈಟೇ ಇದನ್ನು ಕುದಿಸಿ ಇಡಬೇಕು. ಒಂದು ಮುಚ್ಚಳ ಮುಚ್ಚಿ ಒಂದು ಸೈಡ್ ಇಟ್ಬಿಡಿ ಪಾತ್ರೆಯಲ್ಲಿ. ಮತ್ತು ಪಾತ್ರೆಯಲ್ಲಿ ಸೋಸೋದು ಏನೂ ಮಾಡಬೇಡ್ರಿ, ಪೌಡ್ರೆಲ್ಲ ಅದರಲ್ಲೇ ಇರಬೇಕು. ಇಟ್ಬಿಟ್ಟು ಅದನ್ನು ಅರ್ಲಿ ಮಾರ್ನಿಂಗು ಒಂದು ಸ್ವಲ್ಪ ನಿಮಗೆ ಎಷ್ಟು ಬೆಚ್ಚಗೆ ಬೇಕೋ ಅಷ್ಟು ಬೆಚ್ಚಗೆ ಮಾಡ್ಕೊಂಬಿಟ್ಟು ನೀವು ಸೋಸಿ ಸಹಿತ ಕುಡಿಬೋದು, ಇಲ್ಲ ಹಾಗೇನೂ ಕುಡಿಬೋದು. ನಿಮಗೆ ಹಾಗೆ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ಸೋಸಿಬಿಟ್ಟು ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲೇ ಕುಡಿತಾ ಬರಬೇಕು. ಇದರಿಂದ ನಿಮಗೆ ವೆಯ್ಟ್ ಲಾಸ್ ಆಗಲಿ, ಸ್ಕಿನ್ ಚೇಂಜಸ್ ಆಗಲಿ ಎಲ್ಲ ಒಂದು 3 ಮಂತ್ಸಲ್ಲಿ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಈ ಡಿಟಾಕ್ಸ್ ಡ್ರಿಂಕ್ ಮತ್ತು ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಮರಿದಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಬೇರೆ ಹೆಲ್ತ್ ರಿಲೇಟೆಡ್ ಮತ್ತು ಹೆಲ್ತಿ ಡಿಶಸ್, ಆಮೇಲೆ ಗಾರ್ಡನಿಂಗ್ ಟಿಪ್ಸ್ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.